ಸಂಬಂಧ ಒಟ್ಟು ಸಂಪಾದನೆ ಎಷ್ಟು ಅವ್ರದ್ದು ಪುಟ್ಟಣ್ಣಂದು? ಏನು ಸಂಪಾದನೆ ಇಲ್ಲ, ಜೀವನ ಹೇಗೆ ಅಂತ ಒಂದು ಯೋಚನೆ ಮಾಡಿದ್ರು ಆ ರೀತಿ ಆಗಿಲ್ಲ. ನಿರ್ದಿಷ್ಟವಾದ ಗುರಿ ಇಲ್ಲ. ಆಮೇಲೆ ಮಧ್ಯೆಯಲ್ಲೆಲ್ಲ ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇಷ್ಟು ವ್ಯಾಪ್ತಿ ಇದೆಯಲ್ಲ ನಿಮ್ದು ಪರಿಚಯ, ಸ್ನೇಹಿತರು, ಬಂಧುಗಳು, ಬಾಂಧವರು, ಯಾರು ಆರ್ಥಿಕವಾಗಿ ಸಹಾಯ ಮಾಡಲ್ಲ? ಕಷ್ಟ. ಯಾವಾಗ ನಮ್ಮ ತಂಗಿ ಭಾವ ಇದ್ದಾರೆ, ಅಲ್ಲಿ ಹೋದ್ರೆ ಒಂದು 500 ರೂಪಾಯಿ ಕೊಡ್ತಾರೆ ನಮ್ಮ ಭಾವ. ಇನ್ನೊಬ್ಬ ವೆಂಕಟೇಶ್ ಅಂತ ಕನಕಪುರದವ್ರು ಒಬ್ರು ಇದ್ದಾರೆ, ಅವ್ರು ಯಾವಾಗಲೂ ಹೋದಾಗ ಮೆತ್ತಿಗೆ ಒಂದು 500 ರೂಪಾಯಿ ಇಡ್ತಾರೆ. 500 ರೂಪಾಯಿ ನಾನು ಏನು ಮಾಡ್ಬೋದು? ನಾನು ಯಾರನ್ನೂ ಯಾವತ್ತೂ ಕೇಳಲಿಲ್ಲ. ನಾನು ಅಂಬರೀಷನ ಹತ್ರ ನನ್ನ ಮಗನ ಒಂದು SLC ಆದಮೇಲೆ PUC ಸೇರ್ಸೋಕ್ಕೇನೋ 500 ರೂಪಾಯಿ ಇದೆ. ವಿಷ್ಣುವರ್ಧನ್ ಒಂದು 500 ರೂಪಾಯಿ ಮತ್ತೆ ಮದುವೆ ಕೊಟ್ಟಿದೆ ಅಷ್ಟೇ. ನಿಮ್ಮ ಲೈಫಲ್ಲಿ ತುಂಬ ಹತ್ತ ದಿವಸ ಅಳು ಬಂದ ದಿವಸ? ನಾನು ನಮ್ಮ ಅಣ್ಣವರು ಸತ್ತಾಗಲೇ ಸೇರ್ಕೊಂಡು. ಇಷ್ಟು ವ್ಯಾಪ್ತಿ ಇದೆಯಲ್ಲ ನಿಮ್ಮದು ಪರಿಚಯ, ಸ್ನೇಹಿತರು, ಬಂಧುಗಳು, ಬಾಂಧವರು, ಯಾರು ಆರ್ಥಿಕವಾಗಿ ಸಹಾಯ ಮಾಡಲ್ಲ? ಕಷ್ಟ. ಯಾವಾಗ ನಮ್ಮ ತಂಗಿ ಭಾವ ಇದ್ದಾರೆ, ಅಲ್ಲಿ ಹೋದ್ರೆ ಒಂದು 500 ರೂಪಾಯಿ ಕೊಡ್ತಾರೆ ನಮ್ಮ ಭಾವ. ಇನ್ನೊಬ್ಬ ವೆಂಕಟೇಶ್ ಅಂತ ಕನಕಪುರದವ್ರು ಒಬ್ರು ಇದ್ದಾರೆ, ಅವ್ರು ಯಾವಾಗಲೂ ಹೋದಾಗ ಮೆತ್ತಿಗೆ ಒಂದು 500 ರೂಪಾಯಿ ಇಡ್ತಾರೆ. 500 ರೂಪಾಯಿ ನಾನು ಏನು ಮಾಡ್ಬೋದು? ಈಗ ನಾನು ನೋಡಿ, ನಾನು ಮುಂಚಿಂತನೂ ಯಾರ್ದಾರು ಮನೆಗೆ ಹೋದರೆ ಮಲ್ಲಿಗೆ ಹೂವು ಇಲ್ದರೆ ಹೋಗಲ್ಲ. ಈ ಕಾಕಡ ಹೂವು, ಕನಕಾಂಬರ ಹೂವು, ಈ ಒಣಗೋಗಿರೋದು ಇಲ್ಲದೇ ಇದ್ರೂ ಪರವಾಗಿಲ್ಲ, ಕೊಡೋದನ್ನ ಕೊಡಬೇಕು. ಅಯ್ಯೋ ವಿಳ್ಳೆದೆಲೆ ಇಲ್ಲ, ಒಣಗೋಗಿದ್ದು ಕೊಡಬೇಡಿ. ಈಗ ಮದುವೆ ಮನೇಲಿ ಇವಾಗ ನಿಮ್ಗೆ ಇತ್ತೀಚೆಗಂತೂ 100 ಬಗ್ಗೆ ಮಾಡ್ತಾರೆ. ಅದು ಕೆಲವು ಶುಗರ್ ಪೇಷರು, ಸಕ್ಕರೆ ಉಪ್ಪು ನಾನು ಹೇಳ್ತಾರೆ, ನಿಮಗೆ ಸಕ್ಕರೆ ಕಾಯಿಲೆ ಇಲ್ಲ, ಅಂಗಡಿಯಲ್ಲಿ ಇದೆಯಪ್ಪ, ನನಗಿಲ್ಲ. ನೀವು ಇಲ್ಲಿಗೆ ಬರುವಾಗ ಸಂದರ್ಶನಕ್ಕೆ ಅಂತೇಳಿ ಹೆಂಡತಿ ಗೊತ್ತಿತ್ತಾ? ನಾನೆಲ್ಲ ಹೋಗಿ ಬರ್ತಿದ್ದೀನಿ ಸಂದರ್ಶನಕ್ಕೆ. ನಾನು ಏನು ಹೇಳಿಲ್ಲ, ಈ ಥರ ಒಂದಿದೆ, ಅಲ್ಲಿ ಹೋಗ್ತಾ ಇದ್ದೀನಿ ಉತ್ತರಳ್ಳಿಗೆ. ನಿಮ್ಮ ಹೆಸರು ಹೇಳಿದೆ ನಾನು ಫಸ್ಟ್ ಆಫ್ ಆಲ್. ಯಾಕೆ ಹೋಗ್ತಾ ಇದ್ದೀರಿ? ಸುಮ್ಮನೆ ಯಾಕೆ ಹೋಗ್ತಾ ಇದ್ದೀರಿ? ಅವ್ರು ಹೇಳಿದ್ರು. ನಾನು ಅದೆಲ್ಲ ಈಗ ನನ್ನ ಕಲಾ ಮಾಧ್ಯಮ ನಾನು ಅಷ್ಟೇ ಬೇಡ ಅವ್ರು ಯಾಕೆಂದ್ರೆ ನನ್ನ ಹೆಂಡತಿಗೂ ಬಂದಿತ್ತು, ಅವ್ರು ನೋಡ್ಕೊಳ್ಳೋಕೆ ನನ್ನ ಮಗನಿಗೆ ಬಂತು, ನನಗೆ ಬರಲಿಲ್ಲ. ಈಗ ಅದೇ ಥರ ನಮ್ಮ ಪುಟ್ಟಣ್ಣ ಕಣಗಾಲ ಮನೆ ಎಲ್ರಿಗೂ ಬಂತು, ಎಲ್ಲರೂ ಆಸ್ಪತ್ರೆಯಿಂದ ಬಂದರು. 15 ದಿವಸ ನೋಡಿದ್ದೀವಿ ರಾಮ ಕಣಗಾಲನ, ಅದೇ ಅವ್ರ ಮನೆ ಹತ್ರನೇ. ಅವನಿಗೂ ಬಂದು ಹೋಗೇ ಬಿಟ್ಟ. ನಾನು ಬಾಮೈದ ಬಂದಿಯಾನೆ. ಈಗ ಅವರ ಮಿಸ್ಸಸ್ ಸಂಪರ್ಕ ಇದೆಯಾ ನಿಮಗೆ? ಇದೆ ಮನೆಯಲ್ಲ ಹೋಗಿದ್ದೆ. ನಾಗಲಕ್ಷ್ಮಿ ಪುಟ್ಟಣ್ಣ ಕಣಗಾಲ, ನಂಜನಗೂಡಿನವರು. ಹೌದು. ಈಗ ಅದು ಅಪಾರ್ಟ್ಮೆಂಟಲ್ಲಿ? ಹೌದು. ಅದು ಮುಂಚೆ ಮನೆ ಗೃಹಸ್ಥೋಮ ಅಂತೇಳಿ ಏನೋ ಮಾಡಿದ್ದಾರೆ ಅಪಾರ್ಟ್ಮೆಂಟ್. ಇಲ್ಲ ಪುಟ್ಟಣ್ಣ ಕಣಗಾಲ್ ಗೃಹಸ್ಥೋಮ. ಗೃಹಸ್ಥೋಮ ಅಲ್ಲ, ಅವ್ರು ಮಾಡಿ ಸಿನಿಮಾ ಹೆಸರುಗಳೇ ಇಟ್ಟಿದ್ದಾರೆ. ಅದು ಮನೆಗೆ. ಹೌದೌದು. ಈಗ ಅಲ್ಲಿ 16 ಮನೆ ಇದೆ. 8 ಮನೆ ಇವರಿಗೆ, 8 ಮನೆ ಕನ್ಸ್ಟ್ರಕ್ಟರ್. 8 ಇಲ್ಲ, 6. ಒಂದೊಂದು ಮನೆಗೆ ಒಂದೊಂದು ಸಿನಿಮಾದ ಹೆಸರು ಇಟ್ಟಿದ್ದಾರೆ. ಹೌದು. ಮುಂಚೆ ಅದು ಒಂದು ನಮ್ಮ ನೋಡಿ, ಅದು ಹೇಗೆ ಅಂದರೆ ಪುಟ್ಟಣ್ಣ ಕಣಗಾಲಿ ಆಸೆ ಇಲ್ಲ ಅನ್ನೋದಕ್ಕೆ ಅವ್ರನ್ನ ನೀವೇನು ಹೊಗಳ್ತೀನಿ, ನನ್ನನ್ನು ಕರ್ಕೊಂಡು ಹೋಗ್ತೀರ ಅಲ್ಲಿಗೆ? ಅವ್ರು ಹುಷಾರಿಲ್ಲ, ಫೋನ್ ಮಾಡಿ ಹೇಳ್ತೀನಿ ಯಾವಾಗ ಬರಲಿ. ಅದೇ ಸೆಕೆಂಡ್ ಸ್ಟೇಜು. ಅಲ್ಲಲ್ಲ, ಅದೇ ಮನೆ ಗೊತ್ತು, ಎಲ್ಲ ಗೊತ್ತು ಸರ್. ನಾನು ತುಂಬ ಪರಿಚಯ ಅವರಿಗೆ. ಬಟ್ ನಾನು ಹೋದ್ರೆ ಸಿಟ್ಟು ಬಂದುಬಿಡ್ತದೆ ಅವರಿಗೆ ಅಂತ. ಇಲ್ಲ, ಆ ಥರ ಏನಿಲ್ಲ. ಫೋನ್ ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬರಬೇಕಲ್ಲಿ. ಫೋನ್ ಮಾಡಿ, ನಾನು ಫೋನ್ ಮಾಡ್ತೀನಿ, ಕೇಳ್ತೀನಿ. ಹೇಗಿದ್ದಾರೆ ಅವರಿಗೆ? ಈಗ ಹುಷಾರಿಲ್ಲ, ಅಷ್ಟೇ. ಮಲ್ಕೊಂಡಿದ್ದಾರಾ? ಅಲ್ಲಿ ಓಡಾಡ್ತಾರೆ. ಮನೆಯಲ್ಲ ಸ್ವಲ್ಪ ಹುಷಾರಿತ್ತಿಲ್ಲ. ಈಗ ಒಂದು ಮೊನ್ನೆ ಸಂಕ್ರಾಂತಿ ಹಬ್ಬಕ್ಕೂ ಹೋಗಿದ್ದೆ. ಎಷ್ಟು ತಿಂಗಳಾಯ್ತು? ರೀಸೆಂಟ್. ಅವ್ರ ಮನೆಗೆಲ್ಲ ಕೊಡ್ತೀವಿ. ಈಗ ಆರ್ತಿಯವರು ಸರಿಯಾಗಿ ಮಾತಾಡ್ತಾರಾ? ನಿಮ್ಮ ಹತ್ರ ಮಾತಾಡೋದೆಲ್ಲ ಸರಿ ಇದೆಯಾ? ಮಕ್ಕಳೆಲ್ಲ ಅಷ್ಟೇ. ಅವ್ರು ಚಿಕ್ಕಪ್ಪನಿಗಿಂತ ನನ್ನ ಪಿನ್ನಪ್ಪ ಅಂತ ತೆಲುಗಿನಲ್ಲಿ ಮಾತಾಡ್ಸೋದು. ಆರತಿ ಅಂತ ಏನೋ ಹೇಳಿದ್ರಿ ಈಗ? ಏನು ಆರತಿ ಹೆಸರು ಏನೋ ಹೇಳಿದ್ರಿ ಈಗ? ಇಲ್ಲ, ಅವರು ಸೈಟ್ JP ನಗರದಲ್ಲಿ ಮನೆ ಮಾಡಿಕೊಟ್ರು ಸೈಟು. ಹೌದು. ಅವಾಗ JP ನಗರ ನಿಮ್ಗೆ ಗೊತ್ತಿರೋ ಏನೂ ಇತ್ತಿಲ್ಲ. ನಾನು ಹೋಗಿದ್ದೆ ಫಸ್ಟ್ ಬೆಳಿತಾರೆ. ಅದು ಮುಂಚೆ ಬೆಳಿತಾರೆ ಆಗೋಕ್ಕೆ ಮುಂಚೆ, ವರ್ಷಗಳ ಮುಂಚೆನೇ ಸೈಟ್ಗೆ ಹತ್ರ ಹೋಗೋ ನಾವು ಕೆಲಸ ಶುರು ಮಾಡ್ಬೇಕಾದ್ರೆ. ನನಗೆ ಇವತ್ತು ಇದೆ ನಿಕ್ಕರ್ ಹಾಕೊಂಡು, ನಿಮ್ಗೆ ಗೊತ್ತಿದೆಯಲ್ಲ, ಫೋಟೋ ಹಾಕೊಂಡೆಲ್ಲ ಹೋಗೋರು. ಯಾರು? ನಮ್ಮ ಅಣ್ಣವರು. ಓಕೆ. ನಾನು ಕೇಳಲಿಲ್ಲ ಅವ್ರು ನೆನ್ನೆ. ನಾನು ಯಾರನ್ನೂ ಯಾವತ್ತೂ ಕೇಳಲಿಲ್ಲ. ನಾನು ಅಂಬರೀಷನ ಹತ್ರ ನನ್ನ ಮಗನ ಒಂದು
SLC ಆದಮೇಲೆ PUC ಸೇರ್ಸೋಕ್ಕೇನೋ 500 ರೂಪಾಯಿ ಇದ್ದು. ವಿಷ್ಣುವರ್ಧನ್ ಒಂದು 500 ರೂಪಾಯಿ ಒಂದ್ಸರಿ ಮದುವೆ ಕೊಟ್ಟಿದೆ ಅಷ್ಟೇ. ಅದು ಬಿಟ್ಟು ನಾನು ಯಾರ ಹತ್ರನೂ ಹೋಗಿಲ್ಲ. ಈಗ ಬೆಳ್ಳಿತೆರೆ ಮನೆ ಇದೆಯಲ್ಲ, ಆರತಿ ಅವ್ರದ್ದು ಯಾರು ಮಾಡಿಕೊಟ್ಟಿದ್ದು? ಇವ್ರು ನಿಲ್ಸಿ ಮನೆ ಕಟ್ಸಿದ್ದು ಇವರೇ. ಯಾರು? ನಮ್ಮ ಅಣ್ಣವರೇ, ಪುಟ್ಟಣ್ಣ ಕಣಗಾಲವರೇ. ನೀವು ಅಣ್ಣವ್ರು ಅಂತ ಹೇಳೋದು ಪುಟ್ಟಣ್ಣನ? ಹೌದು ನಮ್ಗೆ ಅಣ್ಣವ್ರು ಆಗ್ಬೇಕಲ್ವಾ, ಅಣ್ಣ ಆಗ್ಬೇಕಲ್ವಾ. ನಿಂತು ಕಟ್ಸಿದವ್ರೆ? ಹೌದು. ದುಡ್ಡಲ್ಲ? ದುಡ್ಡು ಎಷ್ಟು ಹಾಕಿದ್ರು ಗೊತ್ತಿಲ್ಲ, ಇವ್ರು ಹಾಕಿರ್ತಾರೆ. ಬಟ್ ನಮ್ಗೆ ಅದು ಗೊತ್ತಿಲ್ಲ, ಯಾಕಂದ್ರೆ ನಾನು ಬೇರೆ ಗೊತ್ತಿಲ್ಲದೇ ಮಾತಾಡಲ್ಲ. ಯಾಕಂದ್ರೆ ಅವರು ಆರತಿಯವರೇನು ದುಡಿತಿದ್ದರು, ಆರತಿಯವರು ದುಡ್ದಿದ್ದಾರಲ್ಲ ಸಾಕಷ್ಟು. ಬಟ್ ಇವಾಗಿನಷ್ಟು ದುಡ್ಡು ಇಲ್ಲದೆ ಇದ್ರು ಕೂಡ ನಾನು ಅಸೂಯೆಯನ್ನು ಪಡೋಲ್ಲ, ಇವತ್ತೂ ಅಸೂಯೆ ಪಡೋಲ್ಲ. ಕೊನೆಗೆ 12 ಕೋಟಿಗೋ ಅದೆಷ್ಟಕ್ಕೋ ಕೋಟಿಗೋ ಮಾಡಿದ್ರು ಅಂದರು, ಕೆಲವರು ಇಲ್ಲ ಅಂತಾರೆ. ಆಮೇಲೆ ಈ ಕಾವೇರಿ ಕಾಂಟಿನೆಂಟ್ ಒಂದು ಜಾಗ ಇತ್ತು, ಅಲ್ಲೂ ಇದೆ ಅಂತಾರೆ. ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಇನ್ನು 1 ವರ್ಷ ಆಯಿತು ಅವ್ರ ತಮ್ಮ. ನೀವು ಭೇಟಿಯಾಗಿದ್ದೀರ ಆಮೇಲೆ? ಇಲ್ಲ, ಯಾವಾಗ ಅಂದರೆ ಪುಟ್ಟಣ್ಣ ಕಣಗಾಲ್ ಸತ್ತಾಗ ಬಂದಿದ್ರು. ಹಾಂ, ಅದೇ ಲಾಸ್ಟ್. ಅದೇ. ಆಮೇಲೆ ಅವ್ರ ತಮ್ಮ ಉದಯ ರವಿ ಅಂತ ಹೇಳಿದ ಅವನು ಹೇಳ್ದ ಒಂದ್ಸಲ, ಈಗ 3-4 ವರ್ಷದಲ್ಲೇ ಅವ್ನು ನಮ್ಮ ಜಯನಗರ ಯಾವುದೋ ಒಂದು ಕ್ಲಬ್ ಇದೆಯಲ್ಲ, ಬಂದ್ಬಿಡು ಅಲ್ಲಿ ಮಾತಾಡ್ತೀನಿ, ಇದು ಮಾಡ್ತೀನಿ, ಆಮೇಲೆ ಇನ್ನು ಮುಂದೆ ನಿಂಗೆ ಯಾವ ಕಷ್ಟನೂ ಇರೋಲ್ಲ ಅಂತ ಅವನೇ ಹೇಳ್ದ. ಈ 1 ವರ್ಷದಲ್ಲೂ ನೋಡಿದೆ. ನಮ್ಮ ಆತ್ಮಹತ್ಯೆ ಯಾರಿಗೂ ಅವಾಗ ಹೇಳಿದೆ ನಮ್ಮ ಅಣ್ಣವ್ರು, ಈ ನಮ್ಮ ಸ್ಪೋರ್ಟ್ಸ್ಗಾಗಲಿ ಇನ್ನೊಂದಾಗಲಿ ಹೆಸರು ತೊಗೊಂಡವ್ರಿಗೆ ಒಂದು ಎಂಥ ಸೈಟ್ಗಳು ಕೊಡ್ತಾರಲ್ಲ, ಇವಾಗ ಇಲ್ಲ. ಸರ್ ನಿಮ್ಗೆ ಇಷ್ಟೊಂದು ಹೆಸರಿದೆ, ಒಂದು ಪಿಕ್ಚರ್ಗೆ 4 ಅವಾರ್ಡ್ ಬಂದಿದೆ, ಒಂದು ಪಿಕ್ಚರ್ಗೆ ಅವಾರ್ಡ್ ಬಂದವ್ರಿಗೆ ಕೊಡ್ತಾರೆ. ನಿಮಗೆ ಒಂದು ಪಿಕ್ಚರ್ 4 ಅವಾರ್ಡ್ಗಳು ಬಂದಿದೆ. ಅದು ಸ್ಕ್ರೀನ್ ಪ್ಲೇ ಇರ್ಬೋದು, ಡೈಲಾಗ್ ಇರ್ಬೋದು, ಇನ್ನೊಂದಾಗಿರ್ಬೋದು. ಅವಾಗ ಎಲ್ಲ ಪಿಕ್ಚರ್ ಹೆಚ್ಚಿಗೆ ಬಂದೆ. ಸಂಪಾದನೆ ಎಷ್ಟು ಅವ್ರದ್ದು? ಏನು ಪುಟ್ಟಣ್ಣಂದು? ಏನು ಸಂಪಾದನೆ ಇಲ್ಲ. ಚೆನ್ನೈನಲ್ಲಿ ಒಂದು ಇದಿತ್ತು. ಅದು ಯಾವಾಗ ಮಾಡಿದ್ದು? ಸ್ವಲ್ಪ ದಿವ್ಸಕ್ಕೆ ಮುಂಚೆ, ಸಾಯಕ್ಕೆ ಸ್ವಲ್ಪ ದಿವಸ ಮುಂಚೆ. ಇಲ್ಲಿ ಮನೆ ಮಾಡಿದ್ದು? ಅದಾದಮೇಲೆ ಅದೇನು ಅವಾಗ ಮನೆ ಮಾಡಿದ್ದೇನು, ಅದನ್ನು ಮಾರಿ ಇದನ್ನು ಮನೆ ಮಾಡಿದ್ದು. ಹೌದು. ಅದು ಹೇಗೆ ಮಾಡಿದ್ದು ಅಂದರೆ, ಪಡವರಳ್ಳಿ ಪಾಂಡವರು ಅವ್ರ ಹತ್ರ ದುಡ್ಡು ಇತ್ತಿಲ್ಲ. ಯಾರ ಹತ್ರ? ಪುಟ್ಟಣ್ಣ ಕಣಗಾಲ್ ಹತ್ರ. ಓಕೆ, ಅರ್ಥ ಆಯ್ತಾ? 5 ಜನ ಮಕ್ಕಳು, ಬಾಡಿಗೆ ಮನೆ, ಅಲ್ಲೂ ಮನೆ ಇಲ್ಲೂ ಮನೆ, ಲೆಕ್ಕ ಹಾಕೊಡಿ. ಪಿಕ್ಚರ್ಗೆ ಬರ್ತಾ ಇದ್ದಿದ್ದೆಷ್ಟು. ಆಮೇಲೆ ಅದಕ್ಕೆ ಆ ಪಿಕ್ಚರ್ಗಳು ಆದಮೇಲೆ ಬೇರೆ ಪಿಕ್ಚರ್ ಡೈರೆಕ್ಷನ್ ಅವ್ರು ಮಾಡಲಿಲ್ಲ, ಬೇರೆಯವ್ರು. ನಿಮಗೆ ಗೊತ್ತಿರೋ ಹಾಗೆ ಈ ದಂಡಿ ಮಾಡಲ, ಮಾಸ್ಕಣದ ಹೋಗಿ ದುಡ್ಡೆಲ್ಲಿ ಇರುತ್ತೆ ಅವ್ರ ಹತ್ರ, ಹೇಗೆ ಬರುತ್ತೆ? ಖರ್ಚು ಬೇರೆ, 2 ಕಡೆ ಮನೆ, ಮಕ್ಕಳು ಓದ್ತಾ ಇದ್ದಾರೆ, ಅಲ್ಲಿ ಡ್ಯಾನ್ಸ್ ಅಭ್ಯಾಸ ಮಾಡ್ತಿದ್ದಾರೆ, ಜೀವನ ಮಾಡಬೇಕು. ಹೇಗೆ ಅಂದ್ರೆ ಹಾಗೆ ಇದಿಲ್ಲ. ಆಮೇಲೆ ಏನಾಯಿತು, ಇಲ್ಲಿ ನಾವು ಹೋಗ್ಬೇಕಾದ್ರೆ ಸರ್ ನೀವು ಒಂದು ಮಾಡ್ಕೋಬೋದಿತ್ತಲ್ವ. ನಾನು ಅಸೂಯಾಗಿ ಹೇಳಿದ್ದಲ್ಲ, ನಾನು ಸಹಜವಾಗಿ ಆರ್ತಿಯವರು ಮಾಡ್ಕೊಂಡು ಸಿಗಬೇಕು ಅಂತಂದರೆ, ಬೇರೆಯವ್ರಿಗೆಲ್ಲ ಸಿಗಬೇಕು ಅಂತಂದರೆ ನಿಮ್ಗೆ ಇಷ್ಟೊಂದು ಪುರಸ್ಕಾರ ಇರಬೇಕು, ನೀವು ಯಾಕೆ ಮಾಡ್ಕೋಬಾರ್ದು? ಓಕೆ. ಅವಾಗ ಏನು ಹೇಳಿದ್ರು ಗೊತ್ತಾ, ನಾನು 10,000 ರೂಪಾಯಿ ಕಟ್ಟಿದ್ದೀನಿ ಕಣೋ ಅಣ್ಣ ಅಂದರು. ಯಾವುದಕ್ಕೆ? ಆ ಸೈಟ್ಗೆ. ಯಾವ ಸೈಟ್? BDA ಸೈಟ್, JP ನಗರದಲ್ಲಿ. ಓಕೆ ಓಕೆ. 10,000 ರೂಪಾಯಿ ಕಟ್ಟಿದ್ದಾರೆ ಅಡ್ವಾನ್ಸ್. ಆಮೇಲೆ ಅವ್ರ ಹೆಸರಿಗೆ ಆಯಿತು. ಯಾರ ಹೆಸರಿಗೆ? ಆರ್ತಿಯವ್ರ ಹೆಸರು ಬಂತು. ಅದು BDA ಸೈಟಿಗೆ ದುಡ್ಡು ಕಟ್ಟಿದ್ದು ಫಸ್ಟ್ ಪುಟ್ಟಣ್ಣ ಅವರು ಕಟ್ಟಿದ್ರು, ಇವರು ಅಡ್ವಾನ್ಸ್ ಕಟ್ಟಿದ್ರು 10,000. ಅವರಿಗೆ ಬಂತು, ಅವ್ರಿಗೆ ಆಯಿತು, ಇವ್ರಿಗೆ ಆಗಿಲ್ಲ. ಇವ್ರಿಗೆ ಆಗಲಿಲ್ಲ. ನಾನು ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಕೇಳಲಿಲ್ಲ. ಆಮೇಲೆ ನನಗೆ ಶಂಕರನಾರಾಯಣ ಅಂತ ಸ್ವಂತ ತಮ್ಮ, ಆ ರೆಪ್ರೆಸೆಂಟೇಟಿವ್ ಗೊತ್ತಲ್ಲ ನಿಮ್ಗೆ, ಅವಾಗ ಡಬ್ಬ ಹೊತ್ಕೊಂಡು 25 ರೂಪಾಯಿ. ಓಕೆ. ಅದಲ್ಲೇ ಮಲ್ಕೋಬೇಕು, ಅದಲ್ಲೇ ಊಟ ಮಾಡಬೇಕು, ಎಲ್ಲ ಚೋಟಿ ಇದು ಥಿಯೇಟರ್ನಲ್ಲಿ ಹೋಗಿ ಮಲ್ಕೊಂಡು ರೂಮ್ ದುಡ್ಡು ಉಳಿಸ್ಕೊಂಡು ಜೀವನ ಮಾಡಬೇಕು. ಇಷ್ಟೆಲ್ಲ ಇದ್ದು ನೀವು ಸುಖವಾಗಿದ್ದೀರಾ? ಅಂದರೆ ಇಷ್ಟೆಲ್ಲ ಇದ್ದು ಸುಖವಾಗಿದ್ದೀರಾ? ಎಲ್ಲಿ ಸುಖ ಎಲ್ಲಿರುತ್ತೆ? ಯಾರ ಹತ್ರ ಹೇಳ್ಕೊ. ನಿಮ್ಮ ನೋಡಿದ್ರೆ ಇಲ್ಲಿ ನಾನು ಎಷ್ಟೊಂದು ಹೇಳ್ತೀನಿ ಕೇಳಿ, ಕಾಸರಗೋಡವ್ರೆ ಚೆನ್ನಾಗಿ ತಿಳ್ಕೊಳ್ಳಿ ಇದನ್ನು. ಯಾರು ಹೇಳೋದು ನಿಮ್ಗೆ ಹೇಳಿದೆ ನಾನು, ಯಾವ ಗ್ರಂಥಗಳು ಸಿಗೋಲ್ಲ. ಕೆಲವರು ಪಾರ್ಕಿಗೆ ಹೋಗಿ ನಗ್ತಾರೆ, ಹೌದಾ? ಅದಲ್ಲ, ಪಾರ್ಕ್ ಹೋಗೋದಲ್ಲ. ನಮ್ಮ ಅಣ್ಣವ್ರು ಹೇಳೋರು ನಾಭಿಯಿಂದ ಡೈಲಾಗ್ ಬಿಡಬೇಕು ಅಂತ. ಹಾಡು ಹೇಳ್ಬೇಕಾದ್ರೂ ಅಷ್ಟೇ ಗಂಟಲ್ಲಿ ಹೇಳ್ತಾರೆ, ಕೆಲವರು ಕಿತ್ತೋಗುತ್ತೆ, ಹೇಳೋಕ್ಕಾಗಲ್ಲ, ಬಲವಂತವಾಗಿ ಹಾಡಿಸ್ತಾರೆ ಅವ್ರ ಕೈಲಿ, ಅವನು ಹಾಡಲಿ ಅಂತ. ನಾಭಿಯಿಂದ ಬರಬೇಕು, ನಗು ನ್ಯಾಚುರಲ್ ಆಗಿರ್ಬೇಕು. ಅದು ಪಾರ್ಕ್ ಆಗ್ಬಿಟ್ಟೆ ಅದ್ರಲ್ಲಿ ಏನಿರುತ್ತೆ? ನಾನೇನು ಹೇಳ್ತೀನಿ ಅಂದರೆ, ಮನೆಗೆ ಹೋದ ತಕ್ಷಣ, ನಾನು ಇಲ್ಲಿ ಇಳಿದ ತಕ್ಷಣ ಗಣೇಶ್ರೇ, ನೀವಿರ್ಬೋದು, ನಾವಿರ್ಬೋದು, ಅವ್ರದ್ದು ಏನೇನೋ ಒಬ್ಬೊಬ್ಬರದು ಒಂದೊಂದು. ಈಗ ನೀವು ಇದು ಮಾಡ್ತಾಯಿದ್ರೆ ಮುಂದೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಯೋಚನೆ ಬರ್ತಾರ ತಲೆಗೆ, ಹೌದಾ? ನಿಮ್ಗೆ ಯಾವ್ದಾರು ಪುಸ್ತಕದಲ್ಲಿ ಇದೆಯಾ ಇದರಲ್ಲಿ? ಏನಿಲ್ಲ, ಅದು ಪಾಡಿಗೆ ಅದು ಬರುವಂಥದ್ದು. ನಿಮಗೂ ಬಂದಿರಬೇಕು ಅದು. ಅದ್ರಲ್ಲಿ ಎಲ್ರಿಗೂ ಬರುತ್ತೆ, ಎಲ್ರಿಗೂ ಇರುತ್ತೆ. ಹೌದು.
ಈಗ ನಾನು ಹೋಗೋದೇಟ್ಗೆ ಏನು ಮಾಡಲಿ, ಒಂದು ಸಿಗರೇಟ್ ಸೇದಬೇಕು, ಸಾಯಂಕಾಲ ಸಿಗುತ್ತಾ, ಅಯ್ಯೋ ಒಂದು ಸಿಗರೇಟ್ ಎಷ್ಟು 10 ರೂಪಾಯಿ 12 ರೂಪಾಯಿ ಹೆಂಗೆ ಬಾಸ, ಅಯ್ಯೋ ಒಂದು ಬಿಡಿ ಸೇದ್ಕೊಬೇಡ ಅನ್ಸುತ್ತೆ. ಸಿಗರೇಟ್ ಸೇದಬೇಕು ಅನ್ನೋ ಆಸೆ ಎಳಿತಾ ಇರುತ್ತೆ. ಈಗ ನಮ್ಮ ಅಣ್ಣನಿಗೆ ಗೊತ್ತು, ನಾನು ಬೀಡಿನ ಸೇದವು ಸಿಗರೇಟು ಸೇದವರು, ಅವರು ಸೇದವರು. ಅದು ಶೂಟಿಂಗ್ ಟೈಮ್ನಲ್ಲಿ ಅಷ್ಟೇ ಸಿಗರೇಟ್ ಇಟ್ಕೊಂಡು ಹಚ್ಚಿ ಇರೋಕ್ಕಾಗಲ್ವಲ್ಲ, ಅದಕ್ಕೆ ಒಂದು ಬೀಡಿ ಸೇದ್ಕೊಂಡು ಹೊಟ್ಟೋಗ್ಬಿಡು ಗಣೇಶ್ ಬಿಡಿ. ಅಯ್ಯೋ ಬಟ್ಟತ್ತದೆ ಬಿಡಿ ಸೇದ್ಕೊಂಬಂದೇನೋ ಡೈಲಾಗೆಲ್ಲ ಹೇಳ್ಕೊಡ್ಬೇಕಲ್ಲ. ಅದು ಸಿಗರೇಟ್ ಆದರೂ ಒಂಥರ ಯಾಳು ಬೀಡಿ ಕೆಟ್ಟ ವಾಸನೆ. ನೋಡಪ್ಪ MP ಆಗಿದೆ, ಈಗ ಮಿನಿಸ್ಟರ್ ಆಗಿದೆಯಾ, ಈಗಲಾದರೂ ಹುಷಾರಾಗಿ ನೋಡ್ಕೊಳ್ಳೋ. ಯಾಕೆ ನಿಮ್ಗೆ ಗೊತ್ತಿಲ್ಲ ಅವ್ರು ಕುಡ್ತಾ ಎಷ್ಟು ಏನು ಇತ್ತು ಅಂತ. ಅಂಬರೀಷ್ ಬಗ್ಗೆ ನೀವು ಮಾತಾಡ್ತಿರೋದು ಈಗ. ಹಾಗೆ ಯಾರಿಗಾರು ಒಳ್ಳೇದಾಗುತ್ತಾ ಅಂದರೆ ಆಗಲಿ ಅಂತ ಹೇಳೋಣ ಅಂತ ಹೋದೆ. ಅವತ್ತು ಯಾರು ನಮ್ಮ ಸಿನಿಮಾದವರು ಕ್ರಿಕೆಟ್ ಹಾಸನದಲ್ಲಿ ಏನೋ ಕ್ರಿಕೆಟಿಗೆ ಅಂತ ಹೇಳಿ ಬಂದರು, ಅವ್ರಿಗೂ ಅವಕಾಶ ಸಿಗಲಿಲ್ಲ. ಆಮೇಲೆ ನಮ್ಮ ಅರುಂಧತಿ ನಾಗ ಬಂದಿದ್ದಾರೆ, ಅವ್ರಿಗೂ ಹಿಂದಿನ ದಿವಸ ಬಂದಿದ್ರಲ್ಲಿ ಪಾಪ ಅವರು. ಆಮೇಲೆ ನಾನು ಮಾತಾಡ್ತಾ ಅಂತ ಇಟ್ಕೊಂಡು ಆಮೇಲೆ ಅವರು ಅಪಾಯಿಂಟ್ಮೆಂಟ್ ಬಂದು ತೊಗೊಂಡು ಹೋದ್ರು. ಹೀಗೆ ನಾನೇನು ಮಾಡಿದೆ, ಈ ಸೈಟು ಇದೆಲ್ಲ ಆಯಿತು, ಅವ್ರಿಗೆ ಪಾಪ ಆಗಲಿಲ್ಲ, ಅದಾಯಿತು, ಆರ್ತಿಯವ್ರಿಗೆ ಹೋಗ್ತೀನಿ ನೀವು ಈ ಥರ ಎಂದಾಗ ನಾನು 10,000 ರೂಪಾಯಿ ಕಟ್ಟಿಕೊಂಡು ನಾನು ಏನು ಮಾಡಿದೆ, ಈಗ ನಮ್ಮ ದೇವಕರಾಣಿ ಎಸ್ಟೇಟ್ ಪಕ್ಕದಲ್ಲಿದೆ ಗೌರ್ಮೆಂಟ್ ದರ್ಖಾಸ್ತು 5 ಎಕರೆ ನಮ್ಮ ರಾಮನ್ಗೆ ತುಂಬ ಪರಿಚಯ. ಅವನು SM ಕೃಷ್ಣ ಇರ್ಬೋದು, ಗುಂಡೂರಾವ್ ಇರ್ಬೋದು, ರಾಮಕೃಷ್ಣ ಹೆಗ್ಡೆ, ನಮ್ಮ ಮರಣ ಮೃದಂಗ ಮಾಡಿದ್ರೆ ರಾಮಮೂರ್ತಿ ಅವರು, ರಾಮಕೃಷ್ಣ ಹೆಗ್ಡೆ ಅವ್ರನ್ನೆಲ್ಲ ಅವಾಗಲೂ ಹೇಳಿದೆ. ವೈದ್ಯನಾಥ್ ಅಸೋಜಿ ಅವ್ರಿಗೆಲ್ಲ ಹೇಳ್ಬಾರ್ದಾಗೆ, ವಿಧಾನಸೌಧದಲ್ಲಿ ಮಿನಿಸ್ಟ್ರು ಆರ್ಟಿಸ್ಟ್ ಆಗಿ ಬಂದಿದ್ದಾರೆ. ಅವಕ್ಕೆಲ್ಲ ಇದೆಲ್ಲ ಹೆದರ್ಕೊಂಬಿಟ್ಟು ಹೇಳಿದ್ರೆ ಅವ್ರು ಆರ್ಟಿಸ್ಟಾಗಿ ಬಂದಿದ್ದಾರೆ. ನಿಮ್ಮ ಲೈಫಲ್ಲಿ ತುಂಬ 10 ದಿವಸ ಅಳು ಬಂದ ದಿವಸ? ಅಳು ನಾನು ನಮ್ಮ ಅಣ್ಣವರು ಸತ್ತಾಗಲೇ ಸೇರ್ಕೊಂಬಿಟ್ಟು ತುಂಬ ಅಳು. ಪುಟ್ಟಣ್ಣವರು? ಹೌದು. ಅವಾಗ ನನಗೆ ಏನಾರು ಆಗೋಗ್ಬಿಡುತ್ತೆ ಅಂತ. ಆಮೇಲೆ ನನ್ನ ಮಗ ತೀರ್ಕೊಂಡಾಗ ಸೂಸೈಡ್ ಮಾಡ್ಕೊಂಡ. ಸೂಸೈಡಾ? ಹೌದು. ನನಗೆ 6 ಸೆನ್ಸ್ ವರ್ಕ್ ಮಾಡುತ್ತೆ. ಹೊಟ್ಟೋದ ಒಂದು ತಿಂಗಳಾದ್ಮೇಲೆ ಬರ್ಬೇಕಾದ್ರೆ ನನ್ನ ಮಗನಿಗೆ ಹೇಳಿದೆ. ಆವಾಗಲೇ ಈ ಬೆಳ್ಳಿ ಉಂಗುರ ಹಾಕ್ಕೊಂಡಿದ್ದು ನಮ್ಮ ಮಗ ಅಣ್ಣ ಅತಿ ಗುಪ್ಪೆ ದೇವಸ್ಥಾನ ಕಟ್ಟಿದ್ರು ಅವರು. ನಾನು ಯಾರನ್ನೂ ಶಾಸ್ತ್ರ ಕೇಳ್ತಿದ್ದೆ. ಶಾಸ್ತ್ರ ಕೇಳೋದು ನಮ್ಮ ನಿಮ್ಮದು ಹೆಸರಿನವರೇ ಗಣೇಶ್ ಭಟ್ರು ಅಂತಿದ್ರು. ಅವ್ರು ನೀವು ಒಬ್ಬಂದು ಜಾತಕ ತೊಗೊಂಡೋಗ್ಬಿಟ್ರೆ ಬಾಕಿದೆಲ್ಲ ಹೇಳ್ಬಿಟ್ರು. ಮಗ ಅವನು ಹೇಳಿದೆ, ಪೂಜೆ ಎಲ್ಲ ಮಾಡಿದ್ರೆ ಅಲ್ಲೆಲ್ಲ ಹೋದ್ವಿ, ಎಲ್ಲ ಆಗಲಿಲ್ಲ. ಹೋದ ನನ್ನ ಮಗ ಸೆಕೆಂಡ್ ಸ್ಟೇಜ್ 24ನೇ ಕ್ಲಾಸಲ್ಲಿದ್ವಿ. ಮನಸ್ಸಿಗೆ ಬಂತು ಬರ್ತೀಯಾನೆ ಅಂತ. ಅಂದರೆ ಹೇಗೆ ಬರ್ತೀಯಾನೆ, ಹಿಂದ್ಗಡೆ ಒಂದು ಬ್ಯಾಗ್ ಇದೆ. ಬಸ್ಸಲ್ಲಿ ಬರ್ತೀಯನೋ ನಡ್ಕೊಂಡು ಬರ್ತೀಯನೋ ಯಾತಲ್ಲಿ ಬರ್ತೀನೋ ಗೊತ್ತಿಲ್ಲ. ಅವನು ಬರ್ತಾ ಇದ್ದಾನೆ. ನನ್ನ ಮಗನಿಗೆ ಹೇಳ್ದೆ, ನೋಡೋ ನೀನು ಆಫೀಸ್ಗೆ ಹೋಗೋಷ್ಟೊತ್ತಿಗೆ ಬರ್ತಾನೆ ಹಾಗೆ ಅಂದರೆ. ನಾನು ಹಾಲು ತೊಗೊಂಡು ತಿರುಗ್ತೀನಿ, ಬರ್ತಾ ಇದ್ದಾನೆ. ಮುಜಾಂಬೆ ಹೋದ, ಕತಾರ್ಗೆ ಹೋದ, ಅಲ್ಲೋದ ಇಲ್ಲೋದ. ಆಮೇಲೆ ನಾನು ಅವ್ರು ಹಂಗೆ ಕೆಲಸ ಮಾಡ್ತಾರೆ. ನಿನ್ನ ಕೆಲಸ ನೀನು ಮಾಡು. ನೀನು ಹೊರಗಡೆ ದೇಶಗಳಿಗೆ ಹೋದಾಗ ನಿನ್ನ ಹುಷಾರನ್ನ ನೀವಿರಬೇಕು. ನಾವು ಯಾರು ಮಾಡ್ಕೊಳ್ಳಿ ಬಿಟ್ಕೊಳ್ಳಿ, ನಾವು ನಿಯತ್ತಾಗಿ ಕೆಲಸ ಮಾಡಬೇಕು, ಅದಷ್ಟೇ. ಅದು ಬಿಟ್ಬಿಟ್ಟು ಪ್ರಪಂಚ ಅಂತ ಇದ್ದಕ್ಕಾಗಲ್ಲ. ಹಾಗಾಯಿತು. ಆಮೇಲೆಲ್ಲ ಬಂದ ಹೊಟ್ಟೋದ. ನಾನು ಅದು ಸರಿ ಇಲ್ಲ, ನಾನೇನೋ ಮಾಡಬೇಕು ಅಂದರೆ ದೋಸೆ ಗೀಸೆ ಗಿರ್ಗರಿಯಾಗಿ ಒಂದು 2-3 ಮಾಡಿಕೊಡುವೆ. ಆಮೇಲೆ ಮನೇನು ತುಂಬ ಸುಸ್ತು, ಮಧ್ಯದಲ್ಲಿ ಆರೋಗ್ಯ ಬೇರೆ ಕಟ್ತು. ಎಲ್ಲ ಮಾಡಿಕೊಂಡೆ, ಎಲ್ಲ ಆಯಿತು. ಆಮೇಲೆ ಲಾಸ್ಟಲ್ಲಿ ಏನಾಗೋಯ್ತು ಅಂದರೆ ಮತ್ತೆ ಸಿನಿಮಾಗೆ ಸೇರ್ಕೋಬೇಕು ಅಂತ ಬಿ ಸುರೇಶು, ನಮ್ಮ ನಾಗಣ್ಣ ಅವ್ರ ಹತ್ರ ಎಲ್ಲ ಕರ್ಕೊಂಡೋಗಿದ್ದೆ. ಇನ್ನೂ ನಮ್ಮ ಭಾರ್ಗವಿ ಮಗಳ ಹತ್ರನೂ ಕರ್ಕೊಂಡೋಗಿದ್ದೆ. ಹೇಳಿದ್ರು ಬೇಡ ಮತ್ತು ಅವನೇನು ಮಾಡಿದ ಒಂದು ಸಲ ಮತ್ತೆ ನಾನು ಕೆಲಸದಿಂದ ಇಲ್ಲೇ ಇದ್ದ. ಆ ಕೆಲಸದಿಂದ ಚೆನ್ನೈಗೆ ಹೋಗ್ಬಿಟ್ಟು ಕಳಿಸ್ತಾ ಇದ್ದಾರೆ ಅಂತೇಳಿ ಹೋದ. ಅಲ್ಲಿ ಮಥುರಾದ ಸ್ವಾಮಿಗಳಿದ್ದರು. ಅಲ್ಲಿ ಅವರು ಇಲ್ಲಿಗೆ ಬಂದಿದ್ದರು. ನಾನು ಸೆಕೆಂಡ್ ಸ್ಟೇಜ್ ಆ ಓನನ್ನು ಕರ್ಕೊಂಡೋಗಿದ್ದೆ. ಅವ್ರು ನೋಡ್ಕೊಂಡು ಬರ್ಬೇಕಾದ್ರೆ ನಾವೆಲ್ಲ ಸತ್ತೋಗ್ಬಿಡ್ಬೇಕಾಯ್ತು. ಓದ್ನ ಸಿಕ್ಕಾಕೊಂಡು ಆಯಸ್ ಗಟ್ಟಿ ಇತ್ತು. ನಮಗೇನು ಅಂತಂದು ನಾವು ಸತ್ತ ಪರವಾಗಿಲ್ಲ, ಓನರ್ ಕರ್ಕೊಂಡ್ಬಿಡಿ, ಅವ್ರಿಗೆ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ಸರಿ. ಬಂದ ಸ್ವಾಮಿಗಳು ಸತ್ತೋದ್ರು. ಸತ್ತಬೇಕಾದ್ರೆ ಅಲ್ಲಿ ಮುಡಿ ಕೊಟ್ಟು ಬಂದ್ಬಿಟ್ಟು ತಲೆ ಬೋಳಿಸ್ಕೊಂಡು ನಾನೇನು ಮಾತಾಡಲಿಲ್ಲ. ಈಗ ನೊಂದಿದ್ದಾನೆ. ಏನು ತಲೆ ಬೋಡಿಸ್ಕೊಂಡು ಯಾವ ಧರ್ಮ ಇದೆ? ಈಗ ಇದು ನಮ್ಮಲ್ಲಿ ತಂದೆ ತಾಯಿಗಳು ಸತ್ತರೆ ಕನ್ಯಾ ಫಲ ಮಾಡುತ್ತೆ. ಎಷ್ಟು ಚೆನ್ನಾಗಿರುತ್ತೆ. ಅವಳು ಚಿಕ್ಕ ವಯಸ್ಸಾಗಿರ್ತಾಳೆ, ಓದಿರ್ತಾಳೆ.
ನಾನು ಒಂದು ಕಥನೆ ಏನಾಯಿತು? ಕಾರಣ ಏನಾಯಿತು? ಅವನು ಏನು ಅಂದರೆ ನನಗೆ ಈಗ ಅವ್ನು ಸಕ್ಸಸ್ ಆಗಲಿಲ್ಲ ಅಂದ್ಕೊಂಡಾಗೆ ನಂತರನೇ ಒಂಥರ ಜೀವನ ಹೇಗೆ ಅಂತ ಒಂದು ಯೋಚನೆ ಮಾಡಿದ್ರು ಆ ರೀತಿ ಆಗಿಲ್ಲ. ನಿರ್ದಿಷ್ಟವಾದ ಗುರಿ ಇಲ್ಲ. ಹಾಂ, ಹಾಗೆ ಮಾಡಿದೆ. ಆಮೇಲೆ ಮಧ್ಯೆಯಲ್ಲೆಲ್ಲ ಸಾಲ ಮಾಡ್ಕೊಂಬಿಟ್ಟಿದ್ದಾನೆ. ಅವ್ರ ಅಮ್ಮನೇ ಸಾಲಗಾರ ಇತ್ತು, ಇದು ಮಾಡೋದು, ಚಿನ್ನದ ನಿಂಗೆ ಯಾಕೆ ಅದು ಇದು ಕೊಡೋದು ಅಂತ ಎಲ್ಲ ಒಳಗಡೆ ತಗೊಳಕೊಂಬಿಟ್ಟಿದ್ದಾನೆ. ನಮಗೇನು ಗೊತ್ತಿಲ್ಲ, ಮದುವೆ ಮಾಡ್ಕೋಬೇಕು ಅಂತಿದ್ದ. ಯಾವುದೋ ಒಂದು 2-3 ಲಕ್ಷ ರೂಪಾಯಿಗೋಸ್ಕರ ಯಾವುದೋ ನಾನು ಮನೆಗೆ ಬಂದು ನನಗೆ ತಿಳಿದವ್ರು ಇಂಟರ್ ಕ್ಲಾಸ್ ಅವ್ರಿಗೇನು ಹೇಳಬೇಡ, ನಾನು ಮದುವೆ ಮಾಡ್ಕೋತೀನಿ ಅಂತ. ಆಮೇಲೆ ಬಂದರು, ನಿಮ್ಗೆ ಜಾತಕ ಸರಿ ಹೋಗಿಲ್ಲ ಅಂತ ಸುಮ್ಮನಾದ್ರು. ಅವನು ಯಾಕೆ ಹಾಗೆ ಇದು ಮಾಡ್ಕೊಂಡಿದ್ದಾನೆ ಅಂದರೆ ಆಮೇಲೆ ನೋಡಿದ್ರೆ ಮತ್ತೆ ಹೋಗಿ ಬರ್ತೀನಿ ಅಂತೇಳಿ ಹೋದವನು. ಅವತ್ತು ಫೋಟೋ ನನ್ನ ಹಿಂದೆ ಇಡೀ ಆತ್ಮಹತ್ಯೆ ಮಹಾಪಾಪ ಅಂತ ಹೇಳ್ತಾರಲ್ಲ, ಹಾಗೆ ಸೃಷ್ಟಿ ಮಾಡೋನು ಸರಿಯಾಗಿ ಮಾಡು. ಅವ್ನು ಏನು ಕೊಡ್ಬೇಕು ಎಲ್ರಿಗೂ ಕೊಟ್ಟು ಕಳಿಸು. ನೀನು ಅಷ್ಟು ಕೊಡಬೇಡ, ಅವ್ನ ಜೀವನಕ್ಕೆ ಅಷ್ಟು ಕೊಟ್ಟಿದ್ಮೇಲೆ ಮಹಾಪಾಪ ಹೆಂಗೆ ಹೇಳ್ತೀಯ ನೀನು? ಈಗ ವಿವೇಕಾನಂದ ಹೇಳಿ ಎದ್ದೇಳಿ ಅಂತಾರೆ. ಎಲ್ಲಿ ಎದ್ದೇಳೋದು? ಅವ್ರು ಕೇಳ್ಕೊಂಬಂದಿದ್ರು. ಯಾರ್ದು? ಪರಮಹಂಸರು ಶಾರದಾದೇವಿಯಿಂದ. ಅವರು ಅದಕ್ಕೋಸ್ಕರನೇ ಹುಟ್ಟಿದ್ರು. ಬ್ರಹ್ಮಚಾರಿ ಅಂದರೆ ಪ್ರಪಂಚದಲ್ಲಿ ನನಗೆ ಗೊತ್ತಿರೋ, ನಿಮಗೂ ಗೊತ್ತಿರುತ್ತೆ. ಅವರೊಬ್ಬರು ನಿಜವಾದ ಬ್ರಹ್ಮಚಾರಿ. ಎಷ್ಟು ವರ್ಷ ಆಗಿತ್ತು ಸೂಸೈಡ್ ಮಾಡುವಾಗ? 28 ವರ್ಷ. ಅಯ್ಯೋ. ಚಂದ್ರಹಾಸನ ಡೈರೆಕ್ಟರ್ ಅಸೋಸಿಯೇಷನ್ ಚೀಫ್ ಹಾಕೋದು, ಅವನು ಇನ್ಚಾರ್ಜು ಅಂತ. ನಾನು ಎದ್ದು ಬಂದ್ಬಿಟ್ಟೆ. ನಾನು ಅವಾಗಲೇ ಬೇಜಾರಾಗಿದ್ದು ನನಗೆ, ಸ್ವಾರ್ಥ ಅಂತ. ಪುಟ್ಟಣ್ಣ ಕಣಗ ಹೆಸರಿಗೋಸ್ಕರ ಬಂದಿದ್ದಾರೆ ವಿನಃ ಅವ್ರು ಯಾವ ಬಾಂಧವ ಆಗಲಿ ನಾನು ಕೆಲಸ ಕಲಿಬೇಕು ಅನ್ನೋದು ಬಂದಿಲ್ಲ. ಪುಟ್ಟಣ್ಣ ಕಣಗಾಲ ಅಂತ ಕೆಲಸ ಮಾಡಿ ನಾವು ದೊಡ್ಡ ಡೈರೆಕ್ಟರ್ ಆಗಿಬಿಡಬೇಕು ಅಂತ ಬಂದಿರೋರು ಅವರೆಲ್ಲ. ನಾವು ಆ ಥರದವರಲ್ಲ. ಕಾವ್ಯ ಹಾಕೊಂಡವನೆಲ್ಲ ಸನ್ಯಾಸಿ ಅಲ್ಲ. ಯಾರಿಗೆ ವೀರ್ಯ ಸ್ತಂಭನ ಮಾಡೋ ಶಕ್ತಿ ಇದೆಯೋ ಅವನೇ ಸನ್ಯಾಸಿ, ಸ್ವಾಮಿ. ವೈಶ್ಯಾವೃತ್ತಿನೇ ಗೊತ್ತಾಯ್ತು. ಅದು ಆಗಲ್ಲ, ಆಗಲ್ಲ, ಯಾರು ತಡೆಯೋಕ್ಕಾಗಲ್ಲ. ಕಮ್ಮಿ ಮಾಡಿ ಅಲ್ಲಿಗೆ ಮಸಣದು ಅರ್ಧ ಆಯಿತು. ಅರ್ಧ ಇಲ್ಲ, 99% ಆಗಿದೆ. ಆಮೇಲೆ ಮಾರನೇ ಹೆಸರು ಹೋದರೆ ನಾನು ಬೈದ್ಬಿಟ್ರು. ಏನು ರಮಣ ಅಡ್ವಾನ್ಸ್ ಕೊಡ್ತೀನಿ, ಇದನ್ನು ಬರಲಿಲ್ಲ, ಅಡು ಬಂದ್ಬಿಡ್ತು ನನಗೆ.